ದಿನಾಂಕ 6/3/26ರಂದು ಕಲಬುರಗಿಯ ಜಸ್ಟ್ ಕ್ಲಬ್ನಲ್ಲಿ ಕಲಬುರಗಿ ವಿಭಾಗದ ಪ್ರಭಾರಿಗಳಾದ ಶ್ರೀ ಅರುಣ್ಕುಮಾರ್ ಶಹಾಪುರ್, ಮಾಜಿ ವಿಧಾನ ಪರಿಷತ್ ಸದಸ್ಯರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ರಾಜ್ಯ ಸರ್ಕಾರ ಮಂಡಿಸಿದ ಬಜೆಟ್ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಮಾತನಾಡಿದ್ದು ಹೀಗೆ. 26-27ರ ಆಯವ್ಯಯನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಂಡಿಸಿದ್ದಾರೆ. ಅವರು ಮಂಡನೆ ಮಾಡಿರುವಂಥ ಬಜೆಟ್ನೊಳಗೆ ಒಂದು ರೀತಿ ಒಟ್ಟು ಪ್ರಕ್ರಿಯೆಯನ್ನು ಗಮನಿಸಿದಾಗ ಇದೊಂದು ಮರೀಚಿಕೆ ಬಜೆಟ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕಳೆದ 3 ವರ್ಷಗಳಿಂದ ಒಂದು ಅಭಿವೃದ್ಧಿ ಶೂನ್ಯ ಬಜೆಟನ್ನು ಕೊಟ್ಟಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಗ್ಯಾರಂಟಿಯನ್ನೇ ನಾವು ಹೊಸ ಒಂದು ಎಕಾನಮಿಯನ್ನು ಸೃಷ್ಟಿಸ್ತಿದ್ದೀವಿ ಅನ್ನೋಂಥ ಭ್ರಮೆಯನ್ನು ಸೃಷ್ಟಿಸಿದರು. ಒಂದು ಆರ್ಥಿಕತೆಗೆ ಹೊಸ ಭಾಷೆಯನ್ನು ಬರೀತೇವೆ. ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನೇರ ಫಲಾನುಭವಿಗಳಿಗೆ ಸಶಕ್ತರನ್ನಾಗಿಸುವ ಮೂಲಕ ಏನೋ ಒಂದು ಬದಲಾವಣೆ ಮಾಡ್ತಿದ್ದೀವಿ ಅಂತ ಹೊರಟಿದ್ರು. 3 ವರ್ಷ ಆಯಿತು. ಅದರ ಯಾವ ಪರಿಣಾಮಗಳು ರಾಜ್ಯದ ಆರ್ಥಿಕತೆಯಲ್ಲಿ ಇವತ್ತು ಕಾಣಿಸ್ತಾ ಇಲ್ಲ. ಇವತ್ತು ಗ್ಯಾರಂಟಿ ಸ್ಕೀಮನ್ನು ಕೂಡ ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದ್ದೇನೆ. ಕಳೆದ ಬಾರಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಬೆಳಗಾವಿ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಶಕ್ತಿ ಯೋಜನೆ 2-3 ತಿಂಗಳು ಹೋಗಿ ಕೊಡಬೇಕಾಗಿರೋದನ್ನು ಲೆಕ್ಕದಲ್ಲಿ ತಪ್ಪಾಗಿ ತೋರಿಸಿ 5,000 ಕೋಟಿಗೂ ಹೆಚ್ಚು ಹಣ ಏನಾಯಿತು ಅನ್ನೋದ್ರ ಬಗ್ಗೆ ಇವತ್ತಿಗೂ ಲೆಕ್ಕಕ್ಕೆ ಸಿಕ್ಕಿಲ್ಲ. ಈ ರಾಜ್ಯದ ಆರ್ಥಿಕ ನಿರ್ವಹಣೆ ಹೇಗಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಭಾವಿಸ್ತೇನೆ. ಪ್ರತಿ ತಿಂಗಳು ಸಂಬಳ ತೆಗೆದುಕೊಳ್ಳಿಕ್ಕೆ ಆಗದೇ ಇರುವಂಥ ಸ್ಥಿತಿಗೆ ಕರ್ನಾಟಕ ರಾಜ್ಯದ ನೌಕರರು ತಲುಪಿದ್ದಾರೆ. ಸರ್, ಸಂಬಳ ಬಿಟ್ಬಿಡಿ, ಈಗೇನು ಸರ್ಕಾರದ ಕಲ್ಯಾಣ ಕಾರ್ಯಕ್ರಮದ ಭಾಗವಾಗಿ ಮಕ್ಕಳಿಗೆ ಕೊಡಬೇಕಾಗಿರುವಂಥ ಹಾಸ್ಟೆಲ್ ವ್ಯವಸ್ಥೆ, ಅವ್ರು ಕೊಡಬೇಕಾಗಿರುವಂಥ ಸ್ಕಾಲರ್ಶಿಪ್, ಅದು ಯಾವುದೂ ಇರದೇ ಒದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆಗೆ ನೇರವಾಗಿ ಜನರಿಗೆ ಸಶಕ್ತೀಕರಣಕ್ಕಾಗಿ ನಾವು 5 ಗ್ಯಾರಂಟಿಗಳನ್ನು ಕೊಡ್ತೇವೆ, ಆ ಮೂಲಕ ಹೊಸ ಆರ್ಥಿಕ ಭಾಷೆಯನ್ನು ಬರೀತೇವೆ ಅಂತ ಹೇಳಿರೋ ಅವರು, ಇನ್ನೊಂದು ಕಡೆಗೆ ಅಭಿವೃದ್ಧಿಗೂ ಕೂಡ ಹಣ ಇಲ್ಲ ಅನ್ನುವಂಥದ್ದನ್ನು ಅವರ ಶಾಸಕರುಗಳಿಂದನೇ ಟೀಕೆಯನ್ನು ಎದುರಿಸುವುದನ್ನು ನಾವು ನೋಡಿದ್ದೀವಿ. ಮತ್ತೊಂದು ಬಜೆಟ್ಟು ಆ ಅಭಿವೃದ್ಧಿ ಶೂನ್ಯ ಬಜೆಟ್ಟಿನ ಸಾಲಿನಲ್ಲಿ ಸೇರ್ಪಡಿಸುವಂಥ ಕಾರ್ಯವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇಲ್ಲ, ಕಾಂಗ್ರೆಸ್ಸಿನ ಶಾಸಕರ ಈ ಒಂದು ರಿಯಾಕ್ಷನ್ ಏನು ಅಂತ ನನಗೆ ಅಂದಾಜಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಸಾಲದ ರಾಜ್ಯವನ್ನಾಗಿ ಕರ್ನಾಟಕವನ್ನು ಮಾಡುವಂಥ ಕೆಲಸ ಮಾಡಿದ್ದಾರೆ. ಈ ಬಾರಿ ಸಾಲ ಮರುಪಾವತಿ 20%. ಸರ್, ನೀವು ನೋಡಿ, ಸಮಾಜ ಕಲ್ಯಾಣಕ್ಕೆ ಕೊಟ್ಟಿರುವಂಥ ಹಣ 15%, ಇತರ ಸಾಮಾನ್ಯ ಸೇವೆಗಳು 18%, ಆರ್ಥಿಕ ಸೇವೆಗಳು 14%, ಕೃಷಿ ನೀರಾವರಿ ಗ್ರಾಮೀಣಾಭಿವೃದ್ಧಿ ಅಷ್ಟು ಸೇರಿದ್ರು 13%. ಅತಿ ದೊಡ್ಡ ಬಾಬತ್ ಯಾವುದಕ್ಕೆ ಹೋಗ್ತಾ ಇದೆ? 20% ರೀಪೇಮೆಂಟ್ ಆಫ್ ಲೋನ್. ಇಷ್ಟಾದರೂ ಮತ್ತೆ 1,00,000 ಕೋಟಿಗೂ ಹೆಚ್ಚಿನ ಸಾಲ ಮಾಡುವಂಥ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ, ಎಲ್ಲೋ ಒಂದು ಕಡೆ ಈ ಸರ್ಕಾರ ಹಾದಿ ತಪ್ಪಿರುವ ಸರ್ಕಾರ ಅನ್ನೋಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಆರ್ಥಿಕ ಶಿಸ್ತಿನ ಪಾಲನೆ ಹೇಗಿದೆ ಅಂತ ಹೇಳಿದ್ರೆ GSDP 2.95%ನಷ್ಟು, ಅಂದರೆ ಯಾವುದೇ ರಾಜ್ಯ 3%ಗಿಂತ ಹೆಚ್ಚು ಸಾಲ ಮಾಡಬಾರದು ಅಂತಿದೆ. GSDP 3%ಗಿಂತ ಹೆಚ್ಚು ಸಾಲ ಹೊಂದಬಾರದು ಅಂತೇಳಿ ನೋಡ್ರಿ. ಅವರು ಈ ಬಾರಿಯ ಒಟ್ಟು ಈ ಎಲ್ಲ ಸಂಗತಿ 2.95. 26 ಆರ್ಥಿಕ ಹೊಣೆಗಾರಿಕೆ 8,24,389 ಕೋಟಿಗಳು. ಸರ್, ಅರ್ಥ ಮಾಡ್ಕೊಳ್ರಿ, ಈ ರಾಜ್ಯದ ಸಾಲ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸಾಧನೆ 8,24,389 ಕೋಟಿಗೆ ತೊಗೊಂಡು ಹೋದು. ಇದ್ರ ಪರಿಣಾಮವಾಗಿ ಏನಾಗಿದೆ, ನಮ್ಮ ರಾಜ್ಯದ ಬಹುತೇಕ ಆದಾಯ, ಟ್ಯಾಕ್ಸ್ ಪೇಯರ್ಸ್ ಮನಿ, ಈ ಸಾಲಕ್ಕೆ ಅತಿ ಹೆಚ್ಚು ಕೊಡ್ತಿದ್ದೀವಿ 20% ಅಂತ ಆದ ನಂತರ ಮತ್ತೆ ಸಾಲ ಮಾಡುವ ಮೂಲಕ ಒಂದು ಸಾಲ ಕೂಪಕ್ಕೆ ಒಂದು ವಿಶಿಯಸ್ ಸರ್ಕಲ್ ಅಂತ ಹೇಳ್ತೇವಲ್ಲ, ನಾವು ಹೊರಕ್ಕೆ ಬರಲಾರದಂತಹ ಒಂದು ಚಕ್ರವ್ಯೂಹಕ್ಕೆ ಸಿಗಿಸುವಂಥ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇದು ಒಂದು ಸರ್ 5,000 ಕೋಟಿ. ನಿಮ್ಗೆ ಆಶ್ಚರ್ಯ ಆಗ್ತದೆ ಈ ಬಜೆಟನ್ನು ನೋಡಿದಾಗ. ಹಣ ಎಲ್ಲಿಂದ ಅಂತ ಹೇಳಿದ್ರೆ ನಬಾರ್ಡ್, ಹಣ ಎಲ್ಲಿಂದ ಅಂತ ಹೇಳಿದ್ರೆ ADB ಬ್ಯಾಂಕ್, ಹಣ ಎಲ್ಲಿಂದ ಅಂದ್ರೆ KKRDB, ಹಣ ಎಲ್ಲಿಂದ ಅಂದ್ರೆ ನಮ್ಮ ಮೈನಿಂಗ್ ಬೋರ್ಡ್. ಇಡೀ ಕಲ್ಯಾಣ ಕರ್ನಾಟಕ ಉದ್ಧಾರ ಮಾಡ್ತೇವೆ ನಾವೇನೋ ಭಯಂಕರ ಅನ್ನುವಂಥ ಭ್ರಮೆಯನ್ನು ಒಂದು ಸೃಷ್ಟಿ ಮಾಡಿ
371 ಜೆ ಬಗ್ಗೆ ಬಂದಾಗ ನಾವೇ ಅದಕ್ಕೇನೋ ಭಾಳ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋ ಇವರು, ನೀವು ಯೋಚನೆ ಮಾಡಿರಿ, 5,000 ಕೋಟಿ ಕೊಡ್ತೀನಿ ಅಂತ ಒಂದು ಕೈಯಿಂದ ಕೊಟ್ಟು, ಏನು ನಮ್ಮ ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಜಿಲ್ಲಾ ಪಂಚಾಯತ್ ಹೆಡ್ಡಲ್ಲಿ ಆಯಾ ಇಲಾಖೆ ಹೆಡ್ಡಲ್ಲಿ ಹಣ ಬರಬೇಕಲ್ಲ, KKRDB ಅನ್ನುವಂಥ ಶಂಖವನ್ನು ಮಾಡಿ ಆ ಶಂಖದಲ್ಲಿ ನೀರು ಹಾಕಿ ತೀರ್ಥ ಅಂತ ಕೊಡೋ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಯಾವಾಗ 371 ಜೆ ಆಶಯ ಈಡೇರ್ತದೆ ಅಂತ ಹೇಳಿದ್ರೆ ಎಲ್ಲ ಇಲಾಖೆಗಳಲ್ಲಿ ಇಡೀ ರಾಜ್ಯಕ್ಕೆ ಕೊಡುವ ಕೊಡುಗೆಗಳ ಜೊತೆಗೆ ಅಡಿಷ್ನಲ್ ಕೊಡುಗೆಯನ್ನು ಮಾಡಿದ್ರೆ ಮಾತ್ರ ಈ ಭಾಗ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ. ಇವ್ರು ಏನು ಮಾಡಿದ್ದಾರೆ ಅಂದರೆ ಎಲ್ಲ ಇಲಾಖೆಗಳಲ್ಲಿ KKRDB ಅಂತ ಸಪ್ರೇಟ್ ಹೆಡ್ ಮಾಡಿ ಕೊಡುವಂಥ ದುಡ್ಡನ್ನೇ ಕೊಡ್ತಿದ್ದಾರೆ. ಹಿಂಗಾದ್ರೆ ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ವಿಶೇಷವಾಗಿ ಆರೋಗ್ಯ ಶಿಕ್ಷಣ ಇಲಾಖೆಗಳಿಗೆ ನೀವೇನು ಘೋಷಣೆ ಮಾಡಿದ್ರಲ್ಲ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗ್ತದೆ, ಇರದೇ ಇದ್ದರೆ ನಿಮ್ಮದು ಕನ್ನಡಿಗರೊಳಗಿನ ಗಂಟಾಗಿ ಹೋಗುತ್ತೆ. ಕನ್ನಡಿ ಒಳಗೆ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಕ್ಯಾಬಿನೆಟ್ ಸಚಿವರೆಲ್ಲ ಹೋಗಿ ಒಳ ಮೀಸಲಾತಿಯ ಕುರಿತು ಅಸಮಾಧಾನ ವ್ಯಕ್ತಪಡಿಸಿ ಸನ್ಮಾನ್ಯ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಹತ್ರ ನಮಗೆ ನೀವು 24.1% ನೇಮಕಾತಿ ಮಾಡ್ಕೊಳ್ಬೇಕು ಅನ್ನೋಂಥ ಗೊಂದಲವನ್ನು ಹುಟ್ಟು ಹಾಕುವ ಕೆಲಸ ಸ್ವತಃ ಕ್ಯಾಬಿನೆಟ್ ಮಿನಿಸ್ಟರ್ ಪಾರ್ಟ್ ಆಫ್ ಗೌರ್ಮೆಂಟ್ ಮಾಡ್ತಿದ್ದಾರೆ. ಬಜೆಟ್ನಾಗ ಘೋಷಣೆ ಮಾಡ್ತೀರಿ, ನಾವು ನೇಮಕಾತಿ ಮಾಡ್ಕೊಡ್ತೀವಿ ಅಂತೇಳಿ ನಿಮ್ಮ ಸಚಿವ ಸಂಪುಟದ ಸಚಿವರು ಗುಂಪು ಕಟ್ಕೊಂಡು ಬಂದು ನಿಮ್ಮ ಎದುರುಗಡೆ ಕೂತ್ಕೊಂಡು ಮೀಸಲಾತಿ ಬಗ್ಗೆ ಸ್ಪಷ್ಟನೆ ಕೊಡ್ರಿ ಅಂತಾರೆ. ಏನು ಸ್ಪಷ್ಟನೆ ಕೊಟ್ಟಿದ್ದೀರಿ ನೀವು ಈ ಬಜೆಟ್ನಲ್ಲಿ? ಸರ್, ಗೊಂದಲಗಳನ್ನು ಸ್ವತಃ ಸರ್ಕಾರವೇ ಹುಟ್ಟುಹಾಕಿ ಒಂದೇ ಒಂದು ನೇಮಕಾತಿ ಇಲ್ಲ, ಒಂದೇ ಒಂದು ಅಭಿವೃದ್ಧಿ ಕಾರ್ಯಗಳಿಲ್ಲ, ಒದಗಿಸಿರೋ ಹಣದ ಬಗ್ಗೆ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ KKRDB, ಯಾರೋ ಹಿರಿಯರು ಹೇಳ್ತಿದ್ರು, KKRDBನಲ್ಲಿ ಒದಗಿಸಿದ ಹಣದ ಬಗ್ಗೆ ಹೇಳ್ತಾರೆ. ಕ್ರಿಯಾ ಯೋಜನೆಯಾಗಿ ಅಸೆಟ್ ಫಾರ್ಮೇಷನ್ ಎಷ್ಟಾಯಿತು ಕಳೆದ 1 ವರ್ಷದಲ್ಲಿ? ಅದರ ಬಗ್ಗೆ ಸರ್ಕಾರಕ್ಕೆ ಬದ್ಧತೆ ಇಲ್ಲ. ಏನೋ ಒಂದು ರೀತಿ ಶಬ್ದಗಳ ಜಾಲವನ್ನು ಹೆಣೆದು ಅದಕ್ಕೊಂದಿಷ್ಟು ವಚನಗಳು, ಒಂದು ಮಹಾಪುರುಷರ ಉಕ್ತಿಗಳು, ಮಹಾಪುರುಷರ ಹೆಸರುಗಳು, ಮಾತೆತ್ತರು ಅಣ್ಣ ಬಸವಣ್ಣ, ಅಂಬೇಡ್ಕರರು, ಬುದ್ಧ ಬಸವಣ್ಣರ ಹೆಸರುಗಳನ್ನು ಹೇಳ್ಕೊಳ್ಳೋ ಇವರಿಗೆ ಆ ಹೇಳ್ಕೊಳ್ಳೋ ಅರ್ಹತೆ ಆದರೂ ಉಳಿದಿದೆಯಾ? ಅವರ ಆಶಯಕ್ಕೆ ತಕ್ಕಂತೆ 1% ಆದರೂ ಕೆಲಸ ಮಾಡುವಂಥ ಅರ್ಹತೆಯನ್ನು ಇವರು ಉಳಿಸ್ಕೊಂಡಿದ್ದಾರೆ ಅನ್ನೋಂಥ ಒಂದು ಭಾಳ ದೊಡ್ಡ ಆಕ್ಷೇಪಣೆ ಇದೆ ಸರ್. ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಕಳೆದ ಬಾರಿ ಎಷ್ಟು ಅನೌನ್ಸ್ ಮಾಡಿದ್ರು? ಮೋರ್ ದೆನ್ 5,000. ಎಷ್ಟು ಹುದ್ದೆ ನೇಮಕಾತಿ ಆಗಿದೆ ಸರ್? ಕಳೆದ 1 ವರ್ಷದ ಕಲ್ಯಾಣ ಕರ್ನಾಟಕದಾಗ ಯಾವುದಾದ್ರೂ ನೇಮಕಾತಿ ಆಗಿರೋದು ನೀವು ಯಾರಾದರೂ ಸಾಕ್ಷೀಕರಿಸಿದ್ದೀರಿ ಸರ್? ಯಾವುದೂ ಆಗಿಲ್ಲ. ಈಗ ಮತ್ತೆ ಒಂದಷ್ಟು ಹುದ್ದೆಗಳನ್ನ ನೇಮಕಾತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಬಿಟ್ಟು ಶಿಕ್ಷಣ ಇಲಾಖೆಯನ್ನು ಉದ್ಧಾರ ಮಾಡ್ತೀವಿ ಸರ್. ಮೇಲ್ ನೋಡಿದ್ರೆ ಭಾಳ ದೊಡ್ಡ ಸಂಗತಿಗಳನ್ನು ಹೇಳುವಂಥ ಕೆಲಸ ಮಾಡಿದ್ದಾರೆ. ಕೃತಿಯಲ್ಲಿ ಭಾಳಷ್ಟು ಒಂದು ಅಭಿವೃದ್ಧಿ ಶೂನ್ಯತೆಯತ್ತ ಮತ್ತು ಅರಾಜಕತೆಯತ್ತ ಈ ಆಡಳಿತವನ್ನು ತೆಗೆದುಕೊಂಡು ಹೋಗುವಂಥ ಕಾರ್ಯವನ್ನು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದೇ ಸಂದರ್ಭದಲ್ಲಿ ಸೇಡಂನ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಮಾತನಾಡಿ, ಕಲ್ಯಾಣ ಕರ್ನಾಟಕದ ಜನರ ಮೇಲೆ ಗದಪ್ರಹಾರ ಮಾಡಿದ್ದಾರೆ ಮತ್ತು ಬಜೆಟ್ ಮಂಡಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಹೇಳಿದರು. ಇವತ್ತು ಈ ಬಜೆಟಿನ ಬಗ್ಗೆ ಜನ ಏನು ಅಪೇಕ್ಷೆ ಇಟ್ಕೊಂಡಿದ್ರು, ಈ ಅಪೇಕ್ಷೆಗೆ ತಕ್ಕಂಥ ಬಜೆಟ್ ಇದು ಬಂದಿಲ್ಲ. ಕೇವಲ ಕಣ್ಣೊರೆಸುವಂಥ ತಂತ್ರಗಾರಿಕೆಯನ್ನು ಬಿಟ್ಟರೆ ಇನ್ನೇನು ಮಾಡಿಲ್ಲ. ಇಲ್ಲೊಂದು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ದೃಷ್ಟಿಯಿಂದ ಒಂದು ಪ್ರತ್ಯೇಕ ಸಚಿವಾಲಯದ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದರು. ಅದರ ನೇಮಕಾತಿಗಳು ಮತ್ತು ಅದಕ್ಕೆ ಬೇಕಾದ ಹಣಕಾಸು ವ್ಯವಸ್ಥೆ ಯಾವುದನ್ನು ಕೂಡ ತೆಗೆದಿಡ್ತಕ್ಕಂಥ ಕೆಲಸ ಈ ಬಜೆಟ್ನಲ್ಲಿ ನಡೆದಿಲ್ಲ. ಅದರ ಜೊತೆಗೆ ಈ ಭಾಗದ ನೀರಾವರಿ, ಏತ ನೀರಾವರಿ ಯೋಜನೆಗೆ ಅತಿ ಹೆಚ್ಚು ಹಣವನ್ನು ಬಳಕೆ ಮಾಡಬೇಕಾಗಿತ್ತು. ಅದರ ಯಾವುದೇ ಪ್ರಸ್ತಾಪವನ್ನು ಕೂಡ ಮಾಡಿಲ್ಲ. ಅದರ ಜೊತೆಗೆ ಸ್ವತಃ ITBT ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರು ಇಲ್ಲಿ ಕಲಬುರಗಿ ಭಾಗಕ್ಕೆ ಒಂದು ITBT ಪಾರ್ಕನ್ನು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡೋ ರೀತಿಯಲ್ಲಿ ಅದನ್ನು ತಗೊಂಡು ಬರ್ತಾರೆ. ಅದಕ್ಕಾಗಿ ಹಣಕಾಸನ್ನು ಈ ಬಜೆಟ್ನಲ್ಲಿ ತೆಗೆದಿಡ್ತಾರೆ ಅಂತಕ್ಕಂಥದ್ದನ್ನು ನಾವೆಲ್ಲ ಅಂದ್ಕೊಂಡಿದ್ವಿ. ಆ ಯಾವುದೇ ರೀತಿಯ ಒಂದು ಬಜೆಟ್ನಲ್ಲಿ ಅನುದಾನ ಹಂಚಿಕೆ ಆಗಿಲ್ಲ. ಅದ್ರ ಜೊತೆಗೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 65-70 ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದೆ. ಇದು 371 ಜೆ ವಿಧಿಯ ಪ್ರಕಾರ ಯಾವುದೇ ಫೈನಾನ್ಸ್ ಇಲಾಖೆಯ ಅನುಮೋದನೆಯ ಅವಶ್ಯಕತೆ ಇಲ್ಲ. ಯಾವುದು ಖಾಲಿ ಹುದ್ದೆಗಳಿದ್ದಾವೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅದನ್ನು ತಕ್ಷಣ ತುಂಬಿಕೊಳ್ಬೇಕು ಅಂತಕ್ಕಂಥದ್ದು ಈ ಒಂದು 371 ಜೆ ವಿಧಿಯ ಒಂದು ಒಳಮರ್ಮ. ಆದರೆ ಇಲ್ಲಿಯವರೆಗೂ ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಉದ್ಯೋಗಗಳ ಭರ್ತಿಗೆ ಮುಂದೆ ಅಡಿ ಇಟ್ಟಿಲ್ಲ. ಈಗ ತರಾತುರಿಯಲ್ಲಿ ಸರ್ಕಾರದಲ್ಲಿ ಚುನಾವಣೆಗೆ ಹೋಗಬೇಕು, ನೆಪ ಮಾತ್ರಕ್ಕೆ ಇಡೀ ಕರ್ನಾಟಕದಲ್ಲಿ ಒಂದು 50-60 ಸಾವಿರ ಜಾಬ್ಗಳನ್ನು ತುಂಬಿಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ.
ನಾವು ಹೇಳ್ತಾ ಇದ್ದೀವಿ, ಕಲ್ಯಾಣ ಕರ್ನಾಟಕ ಶಿಕ್ಷಣದಲ್ಲಿ ಹಿಂದಿದೆ, ಆರೋಗ್ಯ ಕ್ಷೇತ್ರದಲ್ಲಿ ಹಿಂದಿದೆ. ಯಾವುದೇ ಶಾಲೆಗಳಲ್ಲಿ ಇವತ್ತು ಶಿಕ್ಷಕರ ಕೊರತೆಯಿಂದಾಗಿ ಇವತ್ತು ನಮ್ಮ ಶಿಕ್ಷಣ 10ನೇ ರಿಸಲ್ಟ್ ಕೊನೆ ಸ್ಥಾನದಲ್ಲಿದೆ, PUC ರಿಸಲ್ಟ್ ಕೊನೆ ಸ್ಥಾನದಲ್ಲಿದೆ. ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ರಾಷ್ಟ್ರದ ಬಗ್ಗೆ ಮಾತನಾಡ್ತಕ್ಕಂಥವ್ರು, ನಾನು ಕೇಳ್ತೇನೆ, ಕನಿಷ್ಠತಮ ಶಿಕ್ಷಕರ ನೇಮಕಾತಿ ಆದರೂ ಇವತ್ತು ಅದರ ಭರವಸೆಯನ್ನು ಕೊಡಬೇಕಾಗಿತ್ತು. ಕನಿಷ್ಠತಮ ಇವತ್ತು ಆಸ್ಪತ್ರೆಗಳಲ್ಲಿ ತಜ್ಞ ವೈದ್ಯರ ಕೊರತೆ ಇದೆ, ಆ ತಜ್ಞ ವೈದ್ಯರ ನೇಮಕಾತಿಗಾದರೂ ಪ್ರಕ್ರಿಯೆಗಳು ಮುಂದುವರಿಬೇಕಾಗಿತ್ತು. ಇಲ್ಲೊಂದು ಕಲ್ಯಾಣ ಕರ್ನಾಟಕದ ಸಚಿವಾಲಯಕ್ಕೆ ಪ್ರತ್ಯೇಕವಾದಂಥ ಹುದ್ದೆಗಳು ಕ್ರಿಯೇಟ್ ಮಾಡಿ ಅದಕ್ಕಾಗಿ ಅನುದಾನವನ್ನು ತೆಗೆದಿಡಬೇಕಾಗಿತ್ತು. ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಡೆವಲಪ್ಮೆಂಟ್ ಬೋರ್ಡ್ಗೆ ಕಳೆದ ಬಾರಿ 5,000 ಕೋಟಿಯನ್ನು ಇಟ್ಟಿದ್ರು. ಇಲ್ಲಿವರೆಗೂ 4,200 ಕೋಟಿ ಖರ್ಚಾಗದೆ ಉಳಿದಿದೆ. ಮತ್ತು ಈಗ ಏನು 5,000 ಕೋಟಿ ಇಡ್ತೀನಿ ಅಂತ ಹೇಳಿದ್ದಾರೆ, ಅದರ ದುರುಪಯೋಗ ಮಾಡ್ತಾ ಇದ್ದಾರೆ. ಹೇಗೆ ದುರುಪಯೋಗ ಆಗ್ತಾ ಇದೆ ಅಂದರೆ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಹಣವನ್ನು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಬಳಸ್ಕೊಳ್ತಾ ಇದೆ, PWD ಇಲಾಖೆ ಬಳಸ್ಕೊಳ್ತಾ ಇದೆ. ಇವತ್ತು ವಿಮಾನಯಾನ, ನೀವು ವಿಮಾನ ನಿಲ್ದಾಣದ ಒಂದು ಮೂಲಭೂತ ಸೌಕರ್ಯಕ್ಕೆ ಹಣ ಬಳಸ್ರಿ, ಆದರೆ ವಿಮಾನಯಾನ ಉಡಾನ್ ಸ್ಕೀಮ್ ರೀತಿಯಲ್ಲಿ 25-30 ಕೋಟಿ ರೂಪಾಯಿ ಜನ ತಿರುಗಾಡಲಿಕ್ಕೆ ಟಿಕೆಟಿಗೆ ದುಡ್ಡನ್ನು ರಿಸರ್ವ್ ಇಡ್ತೀನಿ ಅಂದರೆ 371ನೇ ಜೆ ವಿಧಿಯಲ್ಲಿ ಅದಕ್ಕೆ ಅವಕಾಶನೇ ಇಲ್ಲ. ಅಂದರೆ 371ನೇ ಜೆ ವಿಧಿ ಜಾರಿಗೆ ತಂದಂಥವ್ರು ಅದರ ದರ್ಜೆ ಉಡಾಯಿಸ್ತಕ್ಕಂಥ ಕೆಲಸ ಇಲ್ಲಿ ಕಾಂಗ್ರೆಸ್ಗೆ, ರಸ್ತೆಗಳ ಅಭಿವೃದ್ಧಿಗೆ, ವಿಮಾನದಲ್ಲಿ ತಿರುಗಾಡುವಂಥ ಜನರಿಗೆ ಟಿಕೆಟಿಗೋಸ್ಕರ ಹಣ ವ್ಯಯ ಮಾಡುವಂಥದ್ದು, ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಈ ಹಣ ಪೋಲ್ ಮಾಡತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಇದೆ. ಮತ್ತು ಕಲ್ಯಾಣ ಕರ್ನಾಟಕದ ಜನರ ಮೇಲೆ ಏನು ಇವರು ಒಂದು ಗದಾಪ್ರಹಾರವನ್ನು ಮಾಡ್ತಾ ಇದ್ದಾರೆ, ಇಲ್ಲಿರುವಂಥ ಸಚಿವರು ಈ ಕಲ್ಯಾಣ ಕರ್ನಾಟಕದ ಒಂದು ಹಿತ ಕಾಪಾಡಲಿಕ್ಕೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಕೊನೆಯಲ್ಲಿ ಮಾತನಾಡಿದ ಬಿಜೆಪಿ ಕಲಬುರಗಿಯ ಜಿಲ್ಲಾ ಅಧ್ಯಕ್ಷರಾದ ಅಶೋಕ್ ಬಗಲಿಯವರು 16ನೇ ತಾರೀಕಿನಂದು ಜಿಲ್ಲಾಧಿಕಾರಿ ಕಚೇರಿಗೆ ಬೀಗ ಹಾಕಿ ಬೃಹತ್ ಪ್ರತಿಭಟನೆ ಮಾಡುತ್ತೇವೆ ಎಂದು ಹೇಳಿದರು. 500 ಕೋಟಿ ಅದ. ಹಿಂದಿನ ವರ್ಷದ 2024-25ನೇ ಇಸ್ವಿದ 350 ಕೋಟಿ ಬರೋದು. ಆಮೇಲೆ ಪ್ರಬುದ್ಧ ಅಕಾಡೆಮಿ ಕೇವಲ ಜನವರಿ 11 ಕುದ್ಘಾಟನೆಯಾಗಿ ಮಾರ್ಚ್ 1ನೇ ತಾರೀಕಿಗೆ ಕೆಳಗಿನ ಛತ್ ಕಳೆದು ಬಿದ್ದದ. ಅಂಥ ಕಳಪೆ ಕಾಮಗಾರಿ ಮಾಡಿರ್ತಕ್ಕಂಥ ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಪ್ರಿಯಾಂಕ್ ಖರ್ಗೆ ಹಟಾವೋ ಕಲಬುರಗಿ ಬಚಾವೋ, ಆಮೇಲೆ ನಮ್ಮ ಸಂಸದರ ನಾವು ಹುಡುಕಿ ಕೊಡಬೇಕು ಎಲ್ಲಿದ್ದೀರಿ ಅಂತಕ್ಕಂಥವು. ಅದ್ರ ಜೊತೆ ಒಳ ಮೀಸಲಾತಿ 17 ಇದ್ದಿದ್ದು 15 ಮಾಡಿದ್ದು, SC ಅವರಿಗೆ 7 ಇದ್ದು ಮತ್ತೆ ವಾಪಸ್ 3% ತಂದು 6% ಅನ್ನೋದು 56% ಇದ್ದು 50% ನಿಗದಿ ಮಾಡಲಿಕ್ಕೆ ಹೊಂಟಾರ. ಇವೆಲ್ಲವನ್ನು ಇಟ್ಕೊಂಡು 16ನೇ ತಾರೀಕು ಸುಮಾರು ಒಂದು 5,000ಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೀಗ ಹಾಕೋದು, ಅದನ್ನು ಗೇರಾವ್ ಆಗ್ತಕ್ಕಂಥ ಕಾರ್ಯವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ತಾವು ಕೂಡ ಸಹಕಾರ ಮಾಡಬೇಕು. ನಮ್ಮ ಇಡೀ ಜಿಲ್ಲೆಯ ಎಲ್ಲರೂ ಈ ಸಲ ನೋಡ್ರಿ ಹ್ಯಾಂಗಿರ್ತದ, ಈ 16ನೇ ತಾರೀಕಿನ ಹೋರಾಟ ನೋಡ್ರಿ ಹ್ಯಾಂಗಿರ್ತದ. ಈ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಶಾಸಕರು, ಮಾಜಿ ಸಂಸದರು, ಪಕ್ಷದ ಅಧ್ಯಕ್ಷರು, ಪಕ್ಷದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.